ಅದ್ರೊಳಗಡೆ ಯಾವುದೂ ಅವರು ನಮ್ಮ ಸ್ಟೂಡೆಂಟ್ಸ್ ಪರವಾಗಿ ಯಾವುದೋ ಒಂದು ಮಾತನ್ನ ಆಡಿಲ್ಲ. ಅಲ್ಲಿ ಏನ್ ಮಾತಾಡಿದ್ರು ಎಲ್ಲ ದೇಶ ವಿರೋಧ ಮಾತಾಡಿದ್ದಾರೆ, ನಮ್ಮ ಹಿಂದೂ ದೇವರುಗಳ ವಿರೋಧ ಮಾತಾಡಿದ್ದಾರೆ. ಇವರು ನೀಟ್ ಸ್ಟೂಡೆಂಟ್ಸ್ ಪರವಾಗಿ ಏನು ಒಂದು ಸ್ಟ್ರೈಕ್ ಮಾಡ್ತೀವಿ ಅಂತ, ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಏನ್ ಜಂತರ್ ಬಂತರು ಪಾರ್ಲಿಮೆಂಟ್ ಅಪೋಸಿಷನ್ ಏನ್ ಇವರು ಸ್ಟ್ರೈಕ್ ಮಾಡಿದ್ರು, ಅದ್ರ ಒಂದು ಬಹಳ ನಾಚಿಕೆ ಪಡುವಂತ ಸಂಗತಿ. ಕಾಂಗ್ರೆಸ್ ಜನತಾ ಪಾರ್ಟಿ ಅಂತ ಹೇಳ್ಬಿಟ್ಟು ಏನು ಇತ್ತೀಚೆಗೆ ಒಂದು ಪಕ್ಷ ಉದ್ಭವ ಆಗಿದೆ. ಇವರು ನೀಟ್ ಸ್ಟೂಡೆಂಟ್ಸ್ ಪರವಾಗಿ ಏನು ಒಂದು ಸ್ಟ್ರೈಕ್ ಮಾಡ್ತೀವಿ ಅಂತ, ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಏನ್ ಜಂತರ್ ಬಂತರು ಪಾರ್ಲಿಮೆಂಟ್ ಅಪೋಸಿಷನ್ ಏನ್ ಇವರು ಸ್ಟ್ರೈಕ್ ಮಾಡಿದ್ರು, ಅದ್ರೊಳಗಡೆ ಯಾವುದೂ ಅವರು ನಮ್ಮ ಸ್ಟೂಡೆಂಟ್ಸ್ ಪರವಾಗಿ ಯಾವುದೋ ಒಂದು ಮಾತನ್ನ ಆಡಿಲ್ಲ. ಅಲ್ಲಿ ಏನ್ ಮಾತಾಡಿದ್ರು ಎಲ್ಲ ದೇಶ ವಿರೋಧ ಮಾತಾಡಿದ್ದಾರೆ, ನಮ್ಮ ಹಿಂದೂ ದೇವರುಗಳ ವಿರೋಧ ಮಾತಾಡಿದ್ದಾರೆ. ನಮ್ಮ ಆದರಣೀಯ ನರೇಂದ್ರ ಮೋದಿಜಿ ಅವರ ಬಗ್ಗೆ ಬಹಳ ಒಂದು ಕೀಳವಾದ ಒಂದು ಲ್ಯಾಂಗ್ವೇಜ್ ಅನ್ನು ಯೂಸ್ ಮಾಡಿ ಮಾತಾಡಿದ್ದಾರೆ. ಸೊ ಇಟ್ ಇಸ್ ವೆರಿ ಕ್ಲಿಯರ್ ಕಟ್, ಇದು ನಮ್ಮ ದೇಶದ ಮೇಲೆ ಇರುವ ಒಂದು ಕಾನ್ಸ್ಪಿರಸಿ ನಡೀತಾ ಇದೆ ಅಂತ ಹೇಳ್ಬಿಟ್ಟು. ಅಷ್ಟೇ ಅಲ್ಲ, ಏನು ನಿನ್ನೆ ನಮ್ಮ ಬಿಜೆಪಿ ಕಾರ್ಯಕರ್ತರು ನಮ್ಮ MLA ಮೇಲೆ ಹಲ್ಲೆ ಮಾಡಿದ್ದಾರೆ, ಎಗ್ ತಗೊಂಡ್ಬಿಟ್ಟು ಮೊಟ್ಟೆಯಿಂದ ಎಲ್ಲ ಮಾಡಿದ್ದಾರೆ. ಇದೆಲ್ಲ ಒಂದು ಕಾಂಗ್ರೆಸ್ ಸಪೋರ್ಟೆಡ್ ಒಂದು ಗುಂಡಾಗಳಿಂದ ಇದು ಮಾಡಲಾಗಿದೆ. ಇದು ಅಬ್ಸಲ್ಯೂಟ್ಲಿ ಕಂಡೆಮೆಬಲ್. ನಾವು ಇದನ್ನ ವಿರೋಧಿಸ್ತೀವಿ. ನಾವು ನಮ್ಮ ಭಾರತ ದೇಶದ ಆದರಣೀಯ ನರೇಂದ್ರ ಮೋದಿಜಿ ಅವರು ನಮ್ಮ ಸ್ಟೂಡೆಂಟ್ಸ್ ಸಲುವಾಗಿ ಮಾಡಿರೋದು ಇಲ್ಲಿವರೆಗೂ ಯಾವ ಪಕ್ಷನೂ ಮಾಡಿಲ್ಲ. ಕಾಂಗ್ರೆಸ್ 60 ವರ್ಷದ ಕ್ರಮೇಣದಲ್ಲಿ ಯಾರನ್ನು ಅರೆಸ್ಟ್ ಮಾಡಿಲ್ಲ. ಪೇಪರ್ ಲೀಕ್ ಬಗ್ಗೆ ಸುಮಾರು ಪೇಪರ್ ಲೀಕ್ ಗಳಾಗಿದ್ವು ಅವ್ರ ಟೈಮಲ್ಲಿ. ಯಾವುದು ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನು ಅವರು ತಗೊಂಡ್ ಬಂದಿಲ್ಲ. ನಾವು ಮಾಡಿರೋದು ಎಲ್ಲ ಇಮಿಡಿಯೇಟ್ಲಿ ಅಂಡ್ ಇಂಪ್ಲಿಮೆಂಟೇಶನ್ ಮಾಡಿದೀವಿ. ಬಟ್ ಇವರು ಇಲ್ಲಿವರೆಗೂ ಯಾವುದೋ ಒಂದು ಸ್ಟೂಡೆಂಟ್ಸ್ ಪರವಾಗಿ, ವಿದ್ಯಾರ್ಥಿ ಪರವಾಗಿ ಯಾವುದು ಕೆಲಸ ಮಾಡಿಲ್ಲ. ಏನೇ ಮಾಡಿದ್ರು ದೇಶ ವಿರೋಧ ಮಾಡುವಂತ ಕೆಲಸ ಇವರು ಮಾಡ್ತಾ ಇದ್ದಾರೆ.